ಈಗ ನೋಡಿದ್ರಲ್ಲ ಈ ಫೋಟೋ, ಅವರ ಹೆಸರೇ ಸೋನಮ್ ವಾಂಗ್ಚುಕ್. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಪ್ರಚಾರಕ್ಕೆ ಬರ್ತಾ ಇರೋಂಥ ಸೋನಮ್ ವಾಂಗ್ಚುಕ್. ಕಾರಣ ಏನಂತ ಹೇಳಿದರೆ, ಈಗೇನು ಡೆಲ್ಲಿ ಒಳಗೆ ಜಂತರ್ ಮಂತರಲ್ಲಿ ವಿದ್ಯಾರ್ಥಿಗಳ ಅಂದರೆ CJP ಕಾಕ್ರೋಚ್ ಜನತಾ ಪಾರ್ಟಿಯವರು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಆ ಪ್ರತಿಭಟನೆಗೆ ಅಂದರೆ ಏನು ನೀಟ್ ಪರೀಕ್ಷೆ ಲೀಕ್ ಆಗಿತ್ತು ಅನ್ನೋ ಒಂದೇ ಕಾರಣಕ್ಕೇ ಅದರ ಏನು ಕೇಂದ್ರ ಶಿಕ್ಷಣ ಮಂತ್ರಿ ರಾಜೀನಾಮೆ ಕೊಡಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಪೂರಕವಾದಂಥ ಕೆಲಸಗಳನ್ನು ಬೇರೆ ಬೇರೆ ವಿಷಯಗಳನ್ನು ಇಟ್ಕೊಂಡವರು ಪ್ರತಿಭಟನೆ ಧರಣಿಯನ್ನು ನಡೆಸ್ತಾ ಇದ್ರು. ಈ ಧರಣಿಗೆ ಎಂಟ್ರಿ ಕೊಟ್ಟವರು ಫಸ್ಟು ಸೋನಮ್ ವಾಂಗ್ಚುಕ್. ಬಹುಶಃ ಗಾಂಧೀಜಿ ನಂತರ ಈತ ಒಬ್ಬ ಗಾಂಧೀಜಿ ಥರನೇ. ಇದನ್ನ ಬಗ್ಗೆ ಬೇರೆ ಬೇರೆ ಮೀಡಿಯಾಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರ ಮಾಡಿದ್ರು. ಆದರೆ ನನಗನ್ಸೋದು ಏನಂತ ಹೇಳಿದ್ರೆ, ಈತ ಬಂದ ಮೇಲೆ ಇದಕ್ಕೆ ಒಂದು ಹೊಸ ಕಲರ್ ಬಂದೋಯ್ತು. ಕಾರಣ ಏನಂತ ಹೇಳಿದ್ರೆ, ಈತ ಲಡಾಖ್ನಲ್ಲಿ ಕೆಲವಾರು ಕೆಲಸಗಳನ್ನು ಮಾಡಿದರು ಅವರು. ಮತ್ತು ಬೇರೆ ಯಾರು ಅಲ್ಲ, ಆತ ಪರಿಸರವಾದಿ ಮತ್ತು ವಿಜ್ಞಾನಿ. ಹಾಗಾಗಿನೇ ಆತ ವಿಜ್ಞಾನಿ ಅನ್ನೋ ಕಾರಣಕ್ಕೇ ಆತನಿಗೆ ಮೆಗಸೆ ಪ್ರಶಸ್ತಿ ಬಂದಿದೆ. ಇಷ್ಟೆಲ್ಲ ದೊಡ್ಡ ವ್ಯಕ್ತಿತ್ವವುಳ್ಳಂಥ ಸೋನಮ್ ವಾಂಗ್ಚುಕ್ ಅವರು ಈ ಪ್ರತಿಭಟನೆಯಲ್ಲಿ ಬಂದು ಭಾಗವಹಿಸಿದ್ದ ಅಲ್ಲದಲೇ ಸ್ವಲ್ಪ ದಿನ ಬಿಟ್ಟು ಆ ಪ್ರತಿಭಟನೆ ಒಳಗೆ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದಾರೆ. ಉಪವಾಸ ಸತ್ಯಾಗ್ರಹ ಕೂತ್ಕೊಂಡು ಇಲ್ಲಿಗೆ 18ನೇ ದಿನ ನಮ್ಮ ಅಣ್ಣಾ ಹಜಾರೆ ಅವರು ಕುಳಿತುಕೊಂಡಕ್ಕಿಂತಲೂ ಜಾಸ್ತಿ ದಿನ ಈಗ ಇವರು ಕೂತ್ಕೊಂಡಿದ್ದಾರೆ. ದೇಹಕ್ಕೆ ದಿನ ಕ್ಷೀಣಿಸ್ತಾ ಇದೆ. ಆದರೆ ಆಳುವಂಥ ಸರ್ಕಾರಗಳು ಇದುವರೆಗಾಯಿತು ಅದರ ಬಗ್ಗೆ ಪ್ರಶ್ನೆ ಮಾಡಿಲ್ಲ. ಅದನ್ನು ಬಂದು ಏನಾಗ್ತಿದೆ ಅಂತ ಕೇಳುವಷ್ಟು ವ್ಯವಧಾನ ಅವ್ರಿಗಿಲ್ಲ. ಆದರೆ ಈ ದಿನಕ್ಕೂ ಬೇರೆ ಬೇರೆ ವಲಯದಲ್ಲಿ ಕೆಲಸ ಮಾಡಿದಂಥ ಸಿನಿಮಾ ಆಕ್ಟರ್ಸ್ಗಳಾಗಿರ್ಬೋದು, ಅಂದರೆ ಉದಾಹರಣೆಗೆ ಪ್ರಕಾಶ್ ರಾಜ್ ಹೋಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವ್ರಿಗೆ ಬೆಂಬಲ ಸೂಚಿಸಿ ಬಂದಿದ್ದಾರೆ. ಅದು ಅಲ್ಲದಲ್ಲೇ ಮೇನಕಾ ಗಾಂಧಿ ಪರಿಸರವಾದಿ IMO ಹೋಗಿ ಕೂತು ಧರಣಿಗೆ ಬೆಂಬಲಿಸಿದ್ದಾರೆ, ಅವ್ರಿಗೂ ಬಂದಿದ್ದಾರೆ. ಹೀಗೆ ಹಲವಾರು ಜನ ಸಾಲಾಗಿ ಬಂದು ಬೆಂಬಲಿಸ್ತಾ ಇದ್ದಾರೆ. ನೀವು ಕೇಳ್ಬೋದು, ಅಲ್ಲ ಸರ್ ಯಾವ ಮೀಡಿಯಾದಲ್ಲೂ ಇದ್ರ ಬಗ್ಗೆ ಬರ್ತಾ ಇಲ್ಲ ಅಂತೇಳಿ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಇವತ್ತು ಜಾಗೃತಿಯಾಗಿದೆ. ಯಾರು ಆತ? ಈ ಅಭಿಜಿತ್ ದೀಪ್ಕೆ. ಆತ ಒಂದೇ ಒಂದು ಅಮೇರಿಕಾದಲ್ಲಿ ಇದ್ಕೊಂಡು ಒಂದು ಸಣ್ಣ ವಿಡಿಯೋನ ಮಾಡ್ದ. ಈ ಯಾವುದೋ ನೀಟ್ ಪರೀಕ್ಷೆ ಲೀಕ್ ಆಗಿದ ಮೇಲೆ ಅದಕ್ಕೆ ಒಂದೇ ದಿನಕ್ಕೆ ಲಕ್ಷಾಂತರ ಜನ ಅದಕ್ಕೆ ಫಾಲೋವರ್ಸ್ ಆಗ್ಬಿಟ್ರು. ಅದೇ ಏನು CJP ಕಾಕ್ರೋಚ್ ಜನತಾ ಪಾರ್ಟಿ. ನಾನು ಕಾಕ್ರೋಚ್ ಜನತಾ ಪಾರ್ಟಿಗಿಂತನೂ ನನಗೆ ಇಂಪಾರ್ಟೆಂಟು ಸೋನಮ್ ವಾಂಗ್ಚುಕ್ ಅವ್ರ ಬಗ್ಗೆನೇ, ಅವರ ದೇಹದ ಬಗ್ಗೆ, ಅವರ ಆರೋಗ್ಯದ ಬಗ್ಗೆ. ಆದರೆ ಇವತ್ತು ಸರ್ಕಾರಗಳು, ಆಳುವಂಥ ಸರ್ಕಾರಗಳು, ಅದು ಯಾವುದೇ ಪಕ್ಷವಾಗಿರಲಿ, ನನ್ನ ಪಕ್ಷದ ಬಗ್ಗೆ ಮಾತಾಡೋದಿಲ್ಲ. ಹಂಗಂತ ಹೇಳಿದ್ರೆ ಹಿಂದೆ ಎಲ್ಲ ರಾಜಕಾರಣಿಗಳಿದ್ದರು. ಏನಾದರೂ ಅಂದರೆ ಉದಾಹರಣೆಗೆ ನಮ್ಗೆ ಹೇಳ್ಬೇಕಂತ ಹೇಳಿದ್ರೆ, ರಾಮಕೃಷ್ಣ ಹೆಗಡೆ ಅವರು ಇಲ್ಲಿ ಮುಖ್ಯಮಂತ್ರಿ ಆದಾಗ ಈ ರೇಜು ತಗರಣ ಇವೆಲ್ಲ ಬಂದಾಗ ರಾಜೀನಾಮೆ ಕೊಟ್ಟಿದ್ರು ಅವರೆಲ್ಲ. ಅಂದರೆ ರಾಜೀನಾಮೆ ಕೊಡಬೇಕಂದ್ರೆ ಕೊಟ್ಬಿಟ್ರು. ಅಂದರೆ ಈಗ ಏನು ಧರ್ಮೇಂದ್ರ ಪ್ರಧಾನ್ ಅವರು ನೀವು ಶಿಕ್ಷಣ ಮಂತ್ರಿ ಆಗಿದ್ದೀರಾ, ನೀವು ರಾಜೀನಾಮೆ ಕೊಡ್ರಿ ಅಂತ ಈ ವಿದ್ಯಾರ್ಥಿಗಳು ಒಂದು ಪ್ರತಿಭಟನೆಗೆ ಒಂದು ಮುಖ್ಯ. ಅವರು ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ಇಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು, ನಮಗೆ ಅದು ಸಂಬಂಧ ಇಲ್ಲದ್ದು. ಆದರೆ ನನಗೆ ಮಾತ್ರ ಸೋನಮ್ ವಾಂಗ್ಚುಕ್ ಅವ್ರ ಬಗ್ಗೆನೇ ಭಾಳ ಕಳಕಳಿ. ನಮ್ಮ ಬಿಸಿ ಸುದ್ದಿ ಒಂದು ಸಣ್ಣ ಕೆಲಸ ಮಾಡ್ತಿದ್ದೆ. ಅಂದರೆ ನಮಗೆ ಮನುಷ್ಯನ ಪ್ರೀತಿ ಬಗ್ಗೆ ನನಗೆ ಭಾಳ ಇಂಪಾರ್ಟೆಂಟ್.
ನನಗೆ ಆತನ ಬಗ್ಗೆ ಇರ್ಬೋದಂತ ಒಂದು ಸಣ್ಣ ಆಸೆ ಏನಂತ ಹೇಳಿದ್ರೆ, ಅಂಥ ವ್ಯಕ್ತಿಗಳು ಇರಬೇಕು ಅಂತ. ಇವತ್ತು ವಿಜ್ಞಾನಿಗಳೇ ಇಲ್ಲದಂಥ ಸರ್ಕಾರಕ್ಕೆ ಅಡಿಯಾಳೆ ಆಗಿರೋಂಥವ್ರು. ಆವಾಗಲೇ ಹೇಳ್ತಾ ಇದ್ದೆ, ಯಾಕೆ ಸರ್ ಮೀಡಿಯಾದಲ್ಲಿ ಬರ್ತಾ ಇಲ್ಲ ಅಂತ. ಸೊ ಏನಂತ ಹೇಳಿದ್ರೆ, ಇವತ್ತು ಏನು ನಾವು ಇಡೀ ಮೀಡಿಯಾನ ಗೋಧಿ ಮೀಡಿಯಾ ಅಂತೇಳಿ ಕರಿತಾ ಇದ್ದಾರೆ. ಆ ಗೋಧಿ ಮೀಡಿಯಾದಲ್ಲಿ ಯಾವುದೂ ಬರಲ್ಲ. ಯಾವ ಪತ್ರಿಕೆಗಳಲ್ಲೂ ಅದರ ಒಂದು ಚೂರು ತುಣುಕು ಬರೋದು ಕಷ್ಟ ಇತ್ತು. ಕಾರಣ ಏನಂತ ಹೇಳಿದ್ರೆ, ಆಳುವಂಥ ಸರ್ಕಾರ ಅದನ್ನು ಪರ್ಚೇಸ್ ಮಾಡ್ತಾರೆ. ಮೊದಲೆಲ್ಲ ಹಂಗೆ ಇರಲಿಲ್ಲ ಬಿಡ್ರಿ. ಮೀಡಿಯಾದವರು ಅಂತ ಹೇಳಿದ್ರೆ ಅದು ಸ್ವತಂತ್ರವಾದಂಥ ಇದಿತ್ತು. ಇವತ್ತು ಏನು ಕಾರ್ಪೊರೇಟ್ ವಲಯ ಆಯಿತು, ಆ ಕಾರ್ಪೊರೇಟ್ ವಲಯ ಆದಮೇಲೆ ಪಾಪ ಅವರು ಬಿಸ್ನೆಸ್ ಮಾಡಬೇಕು ಕತ್ಕೊಂಡಿದ್ದಾರೆ. ಇವರು ಕೊಂಡ್ಕೊಂಡ್ರು, ಅವ್ರು ಏನು ಬೇಕೋ ಅದು ಅವ್ರಿಗೆ ಏನು ಬೇಕೋ ಆ ಸುದ್ದಿಗಳನ್ನು ಮಾತ್ರ ಅವ್ರು ಹಾಕ್ತಾರೆ. ಅಂದರೆ ಅಲ್ಪ ಸ್ವಲ್ಪನಾದರೂ ಅಲ್ಲೇ ನನ್ನ ಮನವಿ ಏನಂತ ಹೇಳಿದ್ರೆ, ಈ ಕಾರ್ಪೊರೇಟ್ ವಲಯಕ್ಕೆ ಸಣ್ಣ ಪುಟ್ಟದ್ದು ಏನಾದರೂ ಒಂದು ಹೆಲ್ಪ್ಗನ್ನು ಮಾಡ್ಬೇಕು ತಾನೆ. ಈ ಥರದ್ದು ಯಾವುದನ್ನೂ ಮಾಡಿದಿಲ್ಲ. ಹಾಗಾಗಿ ಇವತ್ತು ಪತ್ರಿಕೆಗಳಲ್ಲೇ ಆಗಲಿ, ಟಿ ವಿಗಳಲ್ಲಾಗಲಿ ಬರಲಿಲ್ಲ. ಈ ಟಿ ವಿಗಳ ಬಗ್ಗೆ ಮತ್ತೊಂದು ಮಾತಾಡ್ಬಿಡ್ತೀನಿ ನಿಮಗೆ. ಯಾವಾಗ ಈ ಟಿ ವಿಗಳು ಎಚ್ಚೆತ್ಕೊಳ್ತೇವೆ ಅಂತ ಹೇಳಿದ್ರೆ, ಅಂದರೆ ಜನರು ಎಚ್ಚೆತ್ಕೊಂಡ್ರು. ಇನ್ನೂ ಒಂದು ಅಂತ ಹೇಳಿದ್ರೆ, ಪಂಜಾಬಲ್ಲಿ ರೈತರು ಕೂತ್ಕೊಂಡಾಗ ರೈತರು ಅದೆಷ್ಟೋ ದಿನ ಪ್ರತಿಭಟನೆ ಮಾಡಿದರು, ಧರಣಿ ಕೂತ್ಕೊಂಡ್ರು, ಟ್ಯಾಕ್ಟ್ರಿಗಳು ತಂದರು, ಅದಕ್ಕೆಲ್ಲ ಸುತ್ತ ಇದೇ ಮಾಡಿದರು. ಆವತ್ತು ಯಾವ ಟಿ ವಿಗಳಲ್ಲೂ ಯಾವ ಪೇಪರ್ಗಳಲ್ಲೂ ಸುದ್ದಿ ಬರಲಿಲ್ಲ ಜಾಸ್ತಿ. ಆವಾಗ ಇಂಟರ್ನ್ಯಾಷನಲ್ ಟಿ ವಿಗಳವರು ಎಂಟ್ರಿ ಆಗ್ತಾರೆ ಅಂತ ಗೊತ್ತಾದ್ಮೇಲೆ ಸರ್ಕಾರ ಏನೋ ಸ್ವಲ್ಪ ಇದು ಮಾಡಿ ಒಪ್ಪಿಗೆ ಪತ್ರವನ್ನು ಬರ್ಕೊಟ್ಟು ಏನೋ ಮಾಡಿದ್ರು. ಅದನ್ನು ಅದು ಇನ್ನೂ ನಡೀತಾ ಇದೆ, ಅದು ಬೇರೆ ಪ್ರಶ್ನೆ. ಇವತ್ತು ರೈತರನ್ನು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕಂತ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇದು ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ. ನಮ್ಮ ವಿದ್ಯಾರ್ಥಿಗಳಿದಾರಲ್ಲ, ಅವ್ರ ಮುಂದಿನ ಮತ್ತು ಬದುಕು ಹೇಗೆ? ಬರೀ ಕೇವಲ ನಾನು ಹೇಳ್ತಿರೋದೇನಂತ ಹೇಳಿದ್ರೆ, ಕೇವಲ ನೀಟ್ ಪರೀಕ್ಷೆಯ ಎಕ್ಸಾಮ್ ಲೀಕ್ ಆಯಿತು ಅಂದರೆ 4 ಬಾರಿ ಲೀಕ್ ಆಗಿದೆ, 4 ಬಾರಿನೂ ಚೇಂಜಾಗಿ ಏನೋ ಮಾಡಿದ್ದಾರೆ. ಆದರೆ ಇಷ್ಟೊಂದು ಜನ ವಿದ್ಯಾರ್ಥಿಗಳು ಇವತ್ತು ಹೊರಗಡೆ ಬರ್ತಾ ಇದ್ದಾರೆ, ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಆ ನಿರುದ್ಯೋಗಿಗಳ ಬಗ್ಗೆ ನಾವೊಂದು ಸಣ್ಣದಂಥ ಒಂದು ಪ್ಲಾನಿಂಗನ್ನು ಇಲ್ದಲೇ ಇರೋದರಿಂದ ಅದನ್ನು ಪ್ರಶ್ನೆ ಮಾಡಿದರು ಅವರು, ಯಾರು CJP ಪಕ್ಷದವರು. ಏನೇ ಆಗಲಿ, ಒಬ್ಬ ಮನುಷ್ಯ 18 ದಿನ ಕೂತ್ಕೊಂಡಿದ್ದಾನೆ ಅಂತ ಹೇಳಿದರೆ ಆತನ ಆರೋಗ್ಯ ಏನಾಗಬಾರ್ದು. ಅಂದರೆ ಈ ಥರದ ಕಣ್ಣು ಮತ್ತು ಕಿವಿ ಇಲ್ಲದಲ್ಲೇ ಇರ್ಬೋದಂಥ ಸರ್ಕಾರಗಳಿಗೆ, ಅದು ಯಾವುದೇ ಸರ್ಕಾರ ಆಗಿರ್ಬೋದು, ನಾವು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ, ಏನೇ ಆಗಲಿ ಸೋನು ವಾಂಗ್ಚುಕ್ ಅವರು ಬದುಕಬೇಕು, ಅವ್ರು ಚೆನ್ನಾಗಿರಬೇಕು, ಹೋರಾಟ ಮತ್ತೆ ಮುಂದುವರಿಬೇಕು. ಆದರೆ ಅವರಲ್ಲಿರ್ಬೋದಂಥ ವಿದ್ವತ್ತು ಮತ್ತು ಸಾಮಾಜಿಕವಾಗಿ ಅದು ಬೆಳಕಿಗೆ ಬರಲಿ ಅಂತ ಆಶಿಸ್ತಾ ಈ ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.